ವಿಐಪಿ ಅಖಾಡಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ. ನಾನು ಮಾತಾಡ್ತೀನಿ ಸರ್. ಸಿದ್ದರಾಮಯ್ಯನವರು ಯಾಕೆ ಇಲ್ಲಿ ಬರಬೇಕು? ಬೇರೆ ಕ್ಷೇತ್ರ ಇರಲಿಲ್ವಾ? 224 ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯನವರು ಕರೀತಾ ಇದ್ದಾರೆ. ಆ ಯೋಗ ಬೇರೆ ಯಾರು ರಾಜಕಾರಣಿಗಳಿಗಿಲ್ಲ. ಎಲ್ಲಾ ಕ್ಷೇತ್ರಗಳಲ್ಲಿ ಯಾವುದೇ ರಾಜಕಾರಣಿಗಳಿಗೂ ಕರೀತಾ ಇಲ್ಲ, ಸಿದ್ದರಾಮಯ್ಯ ಒಬ್ಬರನ್ನೇ ಕರೀತಾ ಇರೋದು. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ಇಲ್ಲಿ ಬಂದೇ ಬರ್ತಾರೆ, ಗೆಲ್ತಾರೆ. ಅವ್ರು ಏನಾದ್ರು ಹೇಳಿದ್ರೆ ಸುಮ್ನೆ ಆಧಾರ ರಹಿತವಾಗಿ ಮಾತಾಡಿದ್ರೆ ಪ್ರಯತ್ನ ಇಲ್ಲ. ಸಿದ್ದರಾಮಯ್ಯನವರು ಜನ ಕರ್ತರ್ತಾ ಇರೋದಿರೋ ಕೆ ಎಚ್ ಶ್ರೀನಿವಾಸಗೌಡರು ವ್ಯಾಪಾರ ಮಾಡಿದಿರ ನೀವು? ಸುಳ್ಳು ಅವರ ಆದರ್ಶ ರಾಜಕಾರಣಿ. 2023ಕ್ಕೆ ಕಾಂಗ್ರೆಸ್ ಸರ್ಕಾರ ಬರೋದು ಗ್ಯಾರಂಟಿ. ಶ್ರೀನಿವಾಸಗೌಡ ಅಂತ ಉತ್ತಮ ನಾಯಕರನ್ನ ಅವ್ರು ಉಳಿಸ್ಕೊಳ್ಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಒಬ್ಬರು ದಲಿತ ನಾಯಕರಿದ್ದಾರೆ ಸರ್. ಈ ಕ್ಷೇತ್ರದಲ್ಲಿ ತಾವು ದಲಿತ ನಾಯಕರು ಯಾರು ಅಭ್ಯರ್ಥಿ ಆಗಬೇಕು? ಎಂತವರಿಗೆ ಈ ಕ್ಷೇತ್ರದ ಅಭ್ಯರ್ಥಿ ಆಗಿರ್ಬೇಕಿತ್ತು? ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿನ ನಾವು ಇವತ್ತು ಗೆಲ್ಲಿಸಿದ್ರೆ ನಮ್ಮ ಕಷ್ಟಗಳು ಸುಖಗಳು ಎಲ್ಲ ಯಾರು ಸ್ಥಳೀಯರು? ಯಾರು ಇಲ್ಲಿ ಯಾರು ಸ್ಥಳೀಯರು? ಇವತ್ತು ಇರ್ತಕ್ಕಂಥವ್ರು ನಮ್ಗೆ ಹತ್ತಿರದಲ್ಲಿ ಸಿಗ್ತಕ್ಕಂಥ ವ್ಯಕ್ತಿ, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ, ನಮ್ಮನ್ನ ಮಾತಾಡ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿ ಆಗ್ಬೇಕು. ಇದೇ ಸಿದ್ದರಾಮಯ್ಯನವರು ಇಲ್ಲಿ ಯಾರು ಎಲೆಕ್ಷನ್ ನಿಂತ್ಕೊಂಡು ಅವರು ವರ್ತೂರ್ ಪ್ರಕಾಶ್ ಸ್ಥಳೀಯರಲ್ವಾ ಸರ್? ಈಗ ವರ್ತೂರ್ ಪ್ರಕಾಶ್ ವಿಚಾರದಲ್ಲಿ ಇವತ್ತು ಅವರು ವರ್ತೂರ್ ಅಂತ ಹೇಳಿದ್ರು, ಈಗಾಗಲೇ ನೀವು ಕೇಳಿಸ್ಕೊಂಡ್ರಿ. ಆದ್ರಿಂದ ಸಿದ್ದರಾಮಯ್ಯ ನಮ್ಮ ಏರಿಯಾನ ಅಲ್ಲ, ನಮ್ಮ ಕ್ಷೇತ್ರ ಅಲ್ಲ. ಸಿದ್ದರಾಮಯ್ಯ ದಲಿತ ವಿರೋಧಿ. ಎಂ.ಆರ್. ಶ್ರೀನಾಥ್ ಬಂದು ಇಲ್ಲ ನಮ್ಮ ಸ್ಥಳೀಯರು, ಅವರು ಎಲ್ರಿಗೂ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ವ್ಯಕ್ತಿ ಗೆದ್ದರೆ ಜನಸಾಮಾನ್ಯರಿಗೆ ಒಳ್ಳೇದಾಗ್ತಾ ಇದೆ. ಎರಡೂ ಪಕ್ಷಗಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಯಾಕೆ ಬರ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಅಲೆಮಾರಿ ಯಾಕೆ ಬರ್ತಾ ಇದ್ದಾರೆ ಅಂತ. ಗುಜರಾತ್ನಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕಾಶಿಯಲ್ಲಿ ಹೋಗಿ ಸ್ಪರ್ಧೆ ಮಾಡಬಹುದು. ಹಾಸನದಲ್ಲಿರ್ತಕ್ಕಂಥ ದೇವೇಗೌಡರು ಬಂದು ರಾಮನಗರದಲ್ಲಿ ಸ್ಪರ್ಧೆ ಮಾಡಬಹುದು. ಆದ್ರೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರಬಾರ್ದಾ? ಒಂದು ಒಳ್ಳೆ ಕ್ವಶನ್ ಹಾಕಿದ್ದಾರೆ. ಅಂಬರೀಶ್ ಅವರು ಒಂದು ಕ್ವಶನ್ ಹಾಕಿದ್ದಾರೆ. ಗೋವಿಂದೇಗೌಡ್ರೆ ಅವ್ರು ಹೇಳ್ತಿದ್ದಾರೆ ಹಾಸನ ದೇವೇಗೌಡರು ಬಂದು ತುಮಕೂರಲ್ಲಿ ನಿಲ್ಬಹುದು, ನರೇಂದ್ರ ಮೋದಿ ಅವರು ಗುಜರಾತ್ ವಾರಣಾಸಿಯಲ್ಲಿ ನಿಲ್ಬಹುದು, ಸಿದ್ದರಾಮಯ್ಯ ಯಾಕೆ ಕೋಲಾರದಲ್ಲಿ ನಿಲ್ಬಾರ್ದು ಅಂತ ನಿಮಗೆ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಮುಖಂಡರು. ಈಗ ಅವರು ಅವಾಗಿಂದ ಹೇಳಿದ್ರು ಕೋಲಾರದಲ್ಲಿ ಯಾರು ಅಭಿವೃದ್ಧಿ ಮಾಡಿಲ್ಲ, ಸಿದ್ದರಾಮಯ್ಯ ಬಂದ್ರೆ ಅಲ್ಲಿ ಅಭಿವೃದ್ಧಿ ಮಾಡ್ತಾರಂತ. ಇವರು ಅಭಿವೃದ್ಧಿ ಮಾಡಕ್ ಬರ್ತಿದಾರ? ಇಲ್ಲ ದೇವೇಗೌಡರು ತುಮಕೂರ್ಗೆ ಹೋದ್ರು, ಕುಮಾರಸ್ವಾಮಿ ಅವರು ರಾಮನಗರ ಹೋದ್ರು, ನಾವು ಇಲ್ಲಿ ಯಾಕೆ ನಿಲ್ಸಬಾರ್ದು ಅಂತ ಒಂದು ಹಠ ಬರ್ತಿದಾರ. ಅದನ್ನ ಫಸ್ಟ್ ಅವ್ರು ಕ್ಲಾರಿಫಿಕೇಶನ್ ಮಾಡ್ಲಿ. ಕೆಸಿ ವ್ಯಾಲಿ ನೀರು ಉಪಯೋಗ ಆಗಿಲ್ವಾ ಸರ್? ಕೆಸಿ ವ್ಯಾಲಿ ನೀರು ಬಂದು ಕೋಲಾರ ರೈತರೆಲ್ಲ ಹಾಳಾಗಿ ಹೋದ್ರು. ಕೋಲಾರ ರೈತರು ನಾನು ವಿಧಾನ ಪರಿಷತ್ತಲ್ಲೂ ಮಾತಾಡಿದ್ದೀನಿ. ಇವತ್ತು ಕೋಲಾರದ ರೈತರು ಕೆಸಿ ವ್ಯಾಲಿಯಿಂದ ನಿಮ್ಮ ಹೆಸರು ಸುಪ್ರೀಂ ಅಂತ ಸರ್. ಸುಪ್ರೀಂ ಸೇವಾ ಸಂಸ್ಥೆ ಜಿಲ್ಲಾಧ್ಯಕ್ಷ ಅಂಗವಿಕಲನಾಗಿ ನಾನೊಂದು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ. ಅಂಗವಿಕಲರಿಗೆ ನಿಮ್ಮ ಸರ್ಕಾರದ ವತಿಯಿಂದ ಏನ್ ಕೊಡುಗೆ ನೀಡಿದಿರಿ? ಮಾಶಾಸ್ತ್ರ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ? ಈಗ ದೇವೇಗೌಡರು ವಿಚಾರ ಬೇಡ, ಪ್ರಧಾನಿ ನರೇಂದ್ರ ಮೋದಿ ಬೇರೆ ವಿಚಾರ ಬೇಡ ಅಂತ ಹೇಳಿದ್ರು. ಕೆಸಿ ವ್ಯಾಲಿ ನೀರು ಇಲ್ಲಿ ಅನುಕೂಲ ಆಗಿಲ್ವಾ? ಕೆಸಿ ವ್ಯಾಲಿ ನೀರು ನಮ್ಗೆ ಅನುಕೂಲ ಆಗ್ಲಿಲ್ಲ. ಇವತ್ತು ಬಿಜೆಪಿ ಪಕ್ಷ ಇವತ್ತು ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಕೋಲಾರದಲ್ಲಿ 2 ಸರಿ ವರ್ತೂರ್ ಪ್ರಕಾಶ್ ಅವರು ಅಭಿವೃದ್ಧಿ ಮಾಡಿದ್ದಾರೆ. ರಸ್ತೆ ಇರ್ಬೋದು, ನೀರಿರ್ಬೋದು, ಚರಂಡಿ ಇರ್ಬೋದು, ಯಾವ ಹಳ್ಳಿಲಿ ಹೋದ್ರೂ ಇವತ್ತು ವರ್ತೂರ್ ಪ್ರಕಾಶ್ ಅವರ ಹೆಸರಿದೆ. ಇವತ್ತು ಬಿಜೆಪಿಯ ಅನುದಾನ ತಂದಿದ್ದಾರೆ. ಇಂಥ ಸಂದರ್ಭದಲ್ಲೂ ಶಾಸಕರು ಸೋತಿದ್ರೆ ಕೂಡ ಇವತ್ತು 25 ಕೋಟಿ ದುಡ್ಡು ತಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ವರ್ತೂರ್ ಪ್ರಕಾಶ್ ಅವರು. ಅಕ್ಕ, ವರ್ತೂರ್ ಪ್ರಕಾಶ್ ಈ ಊರ್ನರಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾರೆ, ನಿಜನಾ? ಸರ್ ಸರ್ ಇದೇ ಊರಲ್ಲೇ ನಮ್ಮ ಮಾವ ಸ್ವಂತ ಸರ್. ಅವ್ರು ಹುಟ್ಟಿರೋದೇ ಕುರುಬರಪೇಟೆಯಲ್ಲೇ ಹುಟ್ಟಿರೋದು ಬೆಳೆದಿರೋದು ಇಲ್ಲ ಸರ್. ಅವ್ರ ಅಭಿವೃದ್ಧಿ ಮಾಡಿರೋ ತರ ಯಾವ ಶಾಸಕರು ಮಾಡಿಲ್ಲ ಸರ್. ಇದು ಎದೆ ತಟ್ಕೊಂಡು ಹೇಳ್ತೀವಿ, ನಮ್ಮ ವರ್ತೂರ್ ಪ್ರಕಾಶ್ ಅಣ್ಣ ಮಾಡಿರೋ ಸಾಧನೆ ಯಾರು ಇಡೀ ಶಾಸಕರಲ್ಲ, JDS ಇಂದ ಕಾಂಗ್ರೆಸ್ ಇಂದ ಯಾರು ಮಾಡಿಲ್ಲ ಸರ್. ಶ್ರೀನಿವಾಸ್ ಗೌಡ್ರೆ ಆಗ್ಲಿ, ಇವರು ಸಿದ್ದರಾಮಯ್ಯ ಅವ್ರು ಬರ್ತಿದಾರಲ್ಲ, ಏನಕ್ಕೆ ಸರ್? ಏನಕ್ಕೆ ಬರ್ಬೇಕು? ನಮ್ ವರ್ತೂರ್ ಪ್ರಕಾಶ್ ಅಣ್ಣ ಇದು ರೋಡು ನೀರು ಎಲ್ಲ ಮಾಡಿರೋದು ಸರ್. SDPI ಪಾರ್ಟಿ, KRS ಪಾರ್ಟಿ ಅವರಿಬ್ಬರನ್ನು ಮಾತಾಡಿಸ್ತೀನಿ. ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ, ಯಾರು ಅಭಿವೃದ್ಧಿ ಮಾಡಿದ್ದಾರೆ? ಯಾಕಂತ ಹೇಳಿದ್ರೆ ಇಲ್ಲಿ JDS ನ ಶಾಸಕರು ಇದ್ರು, ಪಕ್ಷೇತರ ಶಾಸಕ ವರ್ತೂರ್ ಪ್ರಕಾಶ್ ಅವರು ಇದ್ರು, ಕಾಂಗ್ರೆಸ್ ಆಡಳಿತನೂ ಇತ್ತು. ಹಾಗಾಗಿ SDPI ಅವ್ರು ಕೇಳೋಣ ಸರ್. ಅವರು 3 ಪಾರ್ಟಿಯವ್ರು ಹೇಳ್ತಿದ್ದಾರೆ ಬಹಳಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ನಿಜವಾಗ್ಲೂ ಕೋಲಾರದಲ್ಲಿ ಏನು ಅಭಿವೃದ್ಧಿ ಆಗ್ಬೇಕಾಗಿತ್ತು ಸರ್? ನೋಡಿ, ಮೊದಲನೇದಾಗಿ ಎಲ್ರಿಗೂ ಗೊತ್ತಿರೋದೇ ವಿಷಯನೇ, ಇಲ್ಲಿ ರಾಜಕಾರಣ ನಡೀತಾ ಇಲ್ಲ. ಇಲ್ಲಿ ಗುಲಾಮಗಿರಿ, ಇಲ್ಲಿ ಕರಪ್ಷನ್ 40%, 50% ಅಂತ ಎಲ್ಲೂ ರಾಜಕಾರಣಿಗಳು ಇದ್ದಾರೆ. ಎಕ್ಸಾಂಪಲ್ ನೀವು ನೋಡಿರ್ಬೋದು,
ಈ ಟರ್ಮ್ ಅಲ್ಲಿ 17 ಕಾಂಗ್ರೆಸ್ ಮತ್ತು JDS ಶಾಸಕರು ಕುರಿ ಮತ್ತು ಕುದುರೆ ವ್ಯಾಪಾರ ತರ ಬಿಜೆಪಿಗೆ ಹೊರಟ್ರು. ಅದು ತಮ್ಮ ಸ್ವಾರ್ಥ, ಅದು ಜನ ಸ್ವಾರ್ಥ ಅಲ್ಲ. ಅದೇ ತರ ನೀವು ನೋಡಿದ್ರೆ ಸಾಮಾನ್ಯ ವಸ್ತುಗಳ ಬೆಲೆ ನೀವು ನೋಡಿ, ಗ್ಯಾಸ್ ಸಿಲಿಂಡರ್ ಎಷ್ಟು ಇವಾಗ. ನಾನು KRS ಪಾರ್ಟಿಯವ್ರನ್ನು ಮಾತಾಡ್ತೀನಿ. ಸರ್, KRS ಪಾರ್ಟಿಯಲ್ಲಿ ತಾವು ಏನಾಗಿದ್ದೀರಾ? ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರ್. ತಮ್ಮ ಹೆಸರು? ಮಹೇಶ್. ಏನು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ಸರ್, ನಾನು APMC ಮಂಡಿ ಇದೆ ನಂದು. APMC ಮಂಡಿ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀತಿದೆಯಾ? ಚೆನ್ನಾಗಿ ನಡೀತಿದೆ ಸರ್. ಒಳ್ಳೆ ಮಾರುಕಟ್ಟೆ ಇದೆಯಾ? ಹೌದು ಸರ್, ಇದೆ ಸರ್. ಸರ್, KRS ಪಾರ್ಟಿ ಹೊಸದಾಗಿ ಬಂದಿದ್ದೀರಾ, ಹೌದು. ನಿಮ್ಮ ಅಜೆಂಡಾ ಏನು ಚುನಾವಣೆಯಲ್ಲಿ? ಇವರೆಲ್ಲ ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ. ಸರ್, ಈಗ JCB ಪಕ್ಷಗಳು ನೀವೇ ನೋಡ್ತಾ ಇದ್ದೀರಾ, ಇವರೆಲ್ಲ ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತ. ಬಟ್ ನಮ್ಮ ಪಾರ್ಟಿ ಯಾವುದೇ ರೀತಿ ಕಿತ್ತಾಡಲ್ಲ. ನಾವು ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ಜನರಿಗೆ ಒಂದು ಒಳ್ಳೇದನ್ನ ಮಾಡಬೇಕು ಅಂತ ಬಂದಿದ್ದೀರಿ. ಬಟ್ ಈ ಯಾವುದೇ ಪಕ್ಷಗಳು ಇದುವರೆಗೂ ಒಂದು ಹೋರಾಟನೂ ಮಾಡಿಲ್ಲ, ಒಂದು ಬೀದಿಗೆ ಬಂದಿಲ್ಲ. ಇವತ್ತು KRS ಪಕ್ಷದವ್ರು ನೋಡಿ, KRS ಪಕ್ಷದವ್ರ ಮೇಲೆ ಪ್ರತಿಯೊಬ್ಬ ಪೊಲೀಸರು ಅಷ್ಟೇ ಸುಳ್ಳು ಕೇಸುಗಳನ್ನ ಹಾಕಿ ಫಿಟ್ ಮಾಡಿದ್ರ. ಇವತ್ತು ಯಾವುದೇ ಒಂದು ಪಕ್ಷದವ್ರನ್ನ ತೋರಿಸ್ಬೇಡಿ, ನೀವು ಒಂದು ಕೇಸ್ ಆಗಿದೆ ಅಂತ ತೋರಿಸ್ಬೇಡಿ. ನಾವು ಇದು ಮಾಡ್ತೀರಿ. ಇವತ್ತು ಒಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ. ರೋಡ್ ಇಲ್ಲ, ನೀರಿಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತಾ ಇದ್ವಿ. ಬಟ್ ಇದು ಆ ಭ್ರಷ್ಟಾಚಾರ ಒಂದು ನಾನು ಮಾತಾಡ್ತೀನಿ. ಯಾಕಂದ್ರೆ ಈ ರಾಜ್ಯದಲ್ಲಿ JDS ಸರ್ಕಾರ ಕೂಡ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು, ಈಗ ಹಾಲಿ BJP ಸರ್ಕಾರ ಇರ್ತಕ್ಕಂಥದ್ದು. JDS ಅಭ್ಯರ್ಥಿ ಇದ್ದಾರೆ, ನಿಮ್ದು ಸರ್ಕಾರ ಇತ್ತು. STP ಅವರು ಯಾರು ಮಾಡಿಲ್ಲ ಅಂದ್ರು, ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಕೋಲಾರದ ರಾಜಕೀಯ ತಾಪಮಾನ ಬಹಳಷ್ಟು ಏರಿಕೆ ಆಗಿದೆ. ಈ ತಾಪಮಾನದ ನಡುವೆ VIP ಅಖಾಡದಲ್ಲಿ ಚಿಕ್ಕದೊಂದು ಬ್ರೇಕ್.